ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಕಿಚನ್. ಇವತ್ತು ನಾನು ಗಿರ್ಮಿಟ್ ಮಿರ್ಚಿ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಕಡಲೆಪುರಿ ಇಟ್ಕೊಂಡಿದ್ದೀನಿ ನಾನು, ಮಂಡಕ್ಕಿ. ಇದಕ್ಕೇನೆ ನಾನು ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಮತ್ತು ಮೇಲೆ ಹಾಕೋದಕ್ಕೆ ಮಿಕ್ಸ್ಚರು ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ಅಚ್ಕಾರ ಪುಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದು ಹುರ್ಗಡ್ಲೆ ಪುಡಿ, ಒಂದು 2 ಸ್ಪೂನಷ್ಟು ಹುರ್ಗಡ್ಲೆ ಪುಡಿ ಹಾಕ್ಕೊತಾ ಇದ್ದೀನಿ. ಬೈಂಡಿಂಗ್ ಚೆನ್ನಾಗಿರುತ್ತೆ ಅಂತ. ಇದು ಮಿಕ್ಸ್ಚರು ಮೇಲ್ಗಡೆ ಸ್ವಲ್ಪ ಹಾಕಿ ನಾನು ಇವಾಗಲೇ ಇದನ್ನು ಮಿಕ್ಸ್ ಮಾಡ್ಕೊತಾ ಇಲ್ಲ, ಇದನ್ನು ಎತ್ತಿಡ್ತಾ ಇದ್ದೀನಿ. ಹಾಗೆಯೇ ಇವಾಗಲೇ ಮಾಡಿಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ ಗಿರ್ಮಿಟು. ಸ್ವಲ್ಪ ಕ್ರಂಚಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇದು ಮಿರ್ಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ನಾನು ಸೋಡಾ ಪುಡಿನೂ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅಜ್ವಾನು ಮತ್ತು ಸ್ವಲ್ಪ ಜೀರಿಗೆ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಬ್ಯಾಟರ್ಗೆ ಕರೆಕ್ಟಾಗಿ ಉಪ್ಪು, ಸೋಡಾ ಪುಡಿ ಈವನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಹಾಕ್ಕೊಂಡು ಚೂರು ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನಾವು ಬಜ್ಜಿ ಬೋಂಡ ಮಾಡ್ತೀವಲ್ಲ, ಅದಕ್ಕೇ ಸ್ವಲ್ಪ ಗಟ್ಟಿಯಾಗಿ ಬ್ಯಾಟರ್ ಮಾಡಿಕೊಂಡ್ರೆ ಆಯಿತು. ಇದನ್ನು ನೋಡಿಕೊಂಡು ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮೆಣಸಿನ್ಕಾಯಿ ನಾನು ತೊಗೊಂಡಿರೋ ಮೆಣಸಿನ್ಕಾಯಿ ತುಂಬಾ ಖಾರ ಇತ್ತು. ಸೊ ಅದಕ್ಕೆ ನಾನು ಇದಕ್ಕೆ ಅಚ್ಕಾರ ಪುಡಿ ಹಾಕ್ಕೊತಾ ಇಲ್ಲ. ಈ ಡೆಲ್ಲಿ ಮೆಣಸಿನ್ಕಾಯಿಗಾದರೆ ಸ್ವಲ್ಪ ಅಚ್ಕಾರ ಪುಡಿ ಹಾಕ್ಕೊತಾರೆ. ನೋಡಿ, ಇದಕ್ಕೆ ಇನ್ನೂ ಸ್ವಲ್ಪ ಹಿಟ್ಟು ಬೇಕು. ನಾನು ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬ್ಯಾಟರ್ ರೆಡಿಯಾಗಿದೆ. ಮಿರ್ಚಿ ಹಾಕ್ಕೊಂಬಿಡೋಣ ಇವಾಗ. ಈ ಮೆಣಸಿನ್ಕಾಯಿನ ಸ್ವಲ್ಪ ಈ ಥರ ಸೀಳ್ಬಿಟ್ಟು ಮುಂದ್ಗಡೆ ಕಟ್ ಮಾಡ್ಕೋಬೇಕು ಸ್ವಲ್ಪ. ನೋಡಿ, ಎಣ್ಣೆ ಕಾದಿದೆ. ನಾನು ಆಗಲೇ ಇಟ್ಕೊಂಡಿದ್ದೆ ಬಿಸಿಗೆ. ಎಣ್ಣೆ ಕಾದಿದೆ. ಒಂದೊಂದಾಗಿ ಮಿರ್ಚಿ ಹಾಕ್ಕೋಬೇಕು ಇವಾಗ. ನೋಡಿ, ಈ ಥರ ಅದ್ಬಿಟ್ಟು ಮಿರ್ಚಿ ಬಿಟ್ಟರೆ ಆಯಿತು. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ನೋಡಿ, ಈ ಥರ ಗ್ಯಾಪ್ ಇದೆ ಅಂತ ನಾನು ಇನ್ನೂ ಒಂದು ಎರಡು ಹಾಕ್ಕೊಂಡಿದ್ದೀನಿ. ಇದು ತಿರುಗಿಸ್ಬಿಟ್ಟು ಎರಡು ಕಡೆನೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕ್ರಂಚಿ ಆಗುತ್ತೆ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಿದ್ದಂಗೆ ಸ್ವಲ್ಪ ಕ್ರಂಚಿ ಆಗುತ್ತೆ. ಒಳಗಡೆ ಸಾಫ್ಟ್ ಆಗಿರುತ್ತೆ. ಮೆಣಸಿನ್ಕಾಯಿ ಖಾರ ಮಳೆಗಾಲದಲ್ಲಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ. ನೋಡಿ, ಇದು ಆಗ್ತಾ ಬಂತು. ನಾನು ಇವಾಗ ತೆಗಿತೀನಿ. ಇವಾಗ ನೋಡಿ, ನಾನು ಇನ್ನೊಂದು ಹಾಕ್ಕೊತಾ ಇದ್ದೀನಿ. ಹಾಗೇನೆ ಗಿರ್ಮಿಟ್ ಈ ಥರನೂ ಮಾಡ್ಬೋದು. ಇಲ್ಲಾಂದರೆ ಒಗ್ಗರಣೆ ಹಾಕ್ಬಿಟ್ಟು ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಗೊಜ್ಜು ಥರ ಮಾಡಿನೂ ಕಲಿಸ್ಕೊಬೋದು. ಬಟ್ ನಮ್ಮ ಮನೇಲಿ ಈ ಥರ ಇಷ್ಟಪಡ್ತಾರೆ. ಆ ಥರನೂ ಮಾಡ್ಬೋದು. ಇದು ಇನ್ನೊಂದು ಥರನೂ ಮಾಡ್ಬೋದು. ಇದು ಚೆನ್ನಾಗಿರುತ್ತೆ ಗಿರ್ಮಿಟು. ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿನೇ. ಅಂದರೆ ಎಲ್ಲ ಕಡೆನೂ ಈವನ್ನಾಗಿ ಉಪ್ಪು ಖಾರ ಸ್ಪ್ರೆಡ್ ಆಗುತ್ತೆ. ನೋಡಿ, ಮಿಕ್ಸ್ ಮಾಡಿಕೊಂಡು ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ.